2ನೇ ನಂಬರ್ ಶಾಖೆಯಲ್ಲಿ ಸೈದ್ ಇಂಡಿ ಅಂತ ಮ್ಯಾನೇಜರ್ ಇದ್ದ ಅವಧಿಯಲ್ಲಿ ಹಣ ದುರುಪಯೋಗ ಆಗದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಮೇಲ್ನೋಟಕ್ಕೆ ಈಗ 8 ಕೋಟಿ ಕಂಡು ಬಂದೈತಿ. ಅದರ ಪ್ರಕಾರ ಮೇಲ್ನೋಟಕ್ಕೆ ಒಂದು ಇಂಟ್ರಿಯಮ್ ರಿಪೋರ್ಟ್ ತೊಗೊಂಡು ಅದ್ರ ಪ್ರಕಾರ ಯಾರು ಅಪರಾಧಿ ಆದರೂ ಅವರ ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋಕೆ ಒಂದು ಆದೇಶ ಮಾಡ್ತೀವಿ. ಆ ದುಡ್ಡು ವಸೂಲಿ ಆಗ್ತೈತೆ, ಡಿಪಾಸಿಟ್ರಿಗೆ ಕೊಟ್ಕೋತಾ ಬರ್ತೀವಿ. ಡಿಪಾಸಿಟ್ರ್ आतंक पड़ो आवश्यकता नहीं। स्वागत है आपका की आवाज़ में, मैं हूं शकील बागमरे। आदिल अमानत कोऑपरेटिव सोसाइटी में जो लूट मचाई गई है, बी न्यूज़ नेशन बेनकाब करने की मुहिम में लगा है ताकि बैंक के ग्राहकों को उनकी ज़िंदगी की जमा पूंजी मिले। इसी सिलसिले में हमने बैंक ब्रांच नंबर 2 के मैनेजर सईद इंडी से भी बात की और आपको इसकी पूरी न्यूज़ बताई। और जब हमने मेन ब्रांच के मैनेजर से बात करने बैंक पहुंचे तो वहां पर मैनेजर इनामदार मौजूद नहीं थे, तो उनसे हमारे रिपोर्टर खुर्शीद आलम ने फ़ोन पे बात की, जिसकी न्यूज़ हमने 5 जनवरी को बताया। उसके बाद हमने बैंक चेयरमैन से और बैंक डायरेक्टर से बात करने की लगातार कोशिश कर रहे हैं, तो ये सभी जवाब देने से बच रहे हैं। बैंक के ग्राहकों की परेशानियों को देखते हुए हमने सरकारी अधिकारी AR से यानी असिस्टेंट रजिस्टर कोऑपरेटिव सोसाइटी बीजापुर से बात करने हमारे रिपोर्टर खुर्शीद आलम पहुंचे, तो उन्होंने क्या कहा सुनिए। जैसे कि आप जानते हैं कि ये आदिल अमानत कोऑपरेटिव बैंक में करोड़ों रुपए का जो घोटाला हुआ है और ग्राहक जो है, कस्टमर जो है दर बदर घूम रहे हैं, फिर रहे हैं, लेकिन डायरेक्टर सेक्रेटरी जो है वो भी कोशिश कर रहे हैं। लेकिन ये घोटाला, इतना बड़ा घोटाला तो हुआ कैसे? और ये जो सेक्रेटरी है वो बार बार ये कहते हैं कि 64 में इंक्वायरी हो, 64 में इंक्वायरी हो। आज हम उसी इंक्वायरी के सिलसिले में यहाँ पर AR सर के साथ आए। कुमार सर जो हमारे साथ मौजूद हैं, सर से ही जानने की कोशिश करेंगे। सर ये नड़ीता रहे सर, ಈ ಆದಿಲ್ ಅಮಾನತ್ ಸೊಸೈಟಿ ಸಹಕಾರ ಪತ್ತಿನ ಸಹಕಾರ ಸಂಘ ಇದು ಭಾಳ ಹಳೆಯ ಸಹಕಾರ ಸಂಘ ಐತಿ. ಹಳೆಯ ಸಹಕಾರ ಸಂಘ ಐತಿ. ಈ ಸಹಕಾರ ಸಂಘ ಇಷ್ಟು ದಿವಸ ಚೆನ್ನಾಗೇ ನಡೆದೈತಿ. ಈಗ ನಾವು ಒಬ್ಬರು 64 ಎನ್ಕ್ವೈರಿ ಆಫೀಸರ್ ನೇಮಿಸಿದ್ದೀವಿ. ಅದರ ಪ್ರಕಾರ ಈಗ ಅಲ್ಲಿ ಲೆಕ್ಕಪತ್ರ ನೋಡಲಾಗಿ 2ನೇ ಶಾಖೆಯಲ್ಲಿ 2ನೇ ನಂಬರ್ ಶಾಖೆಯಲ್ಲಿ ಸೈದ್ ಇಂಡಿ ಅಂತ ಮ್ಯಾನೇಜರ್ ಇದ್ದ ಅವಧಿಯಲ್ಲಿ ಹೆಚ್ಚು ಕಡಿಮೆ 2015-16ರಿಂದ ಹೆಚ್ಚು ಹಣ ದುರುಪಯೋಗ ಆಗದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗ ನಾವು ಆ ಶೆಡ್ಯೂಲ್ಗಳು ಟ್ಯಾಲಿ ಮಾಡಲಾಗಿ ಶೆಡ್ಯೂಲ್ಗಳನ್ನು ಈಗಿದ್ದ ಬ್ಯಾಲೆನ್ಸ್ ಶೀಟ್ ಅಮೌಂಟಿಗೆ ಟ್ಯಾಲಿ ಮಾಡಲಾಗಿ 8 ಕೋಟಿಯಷ್ಟು ವ್ಯತ್ಯಾಸ ಬರ್ತಾ ಇದೆ. ಇನ್ನೂ ಡಿಟೇಲ್ ಅದನ್ನು ಎನ್ಕ್ವೈರಿ ನಡೀತಾ ಇದೆ. ಕಲಂ 64ರ ವಿಚಾರಣೆ ಮಾಡಬೇಕಾದ್ರೆ ಅಲ್ಲಿ ಬುಕ್ಸ್ ಆಫ್ ಅಕೌಂಟು ಕರೆಕ್ಟ್ ನಮಗೆ ಹಾಜರು ಪಡಿಸ್ತಾ ಇಲ್ಲ. ಇದರಿಂದಾಗಿ ಸ್ವಲ್ಪ ವಿಳಂಬ ಆಗೈತೆ. ಈಗೆಲ್ಲ ರೆಡಿ ಮಾಡಿ ಎಲ್ಲ ಶೆಡ್ಯೂಲ್ಸು ನಾವು ತೊಗೊಂಡು ಅವ್ರ ಕಡೆ ದುಡಿಕಡಿಸ್ಕೊಂಡು ಚಾರ್ಜಸ್ ಫ್ರೇ ಮಾಡಿ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವರಿಂದ ಏನು ಉತ್ತರ ಬರ್ತೈತೆ ಅದನ್ನು ತೊಗೊಂಡು ನಾವು ವರದಿ ಇನ್ನು 2 ತಿಂಗಳೊಳಗಾಗಿ ಕಂಪ್ಲೀಟ್ ಮಾಡೋ ಗುರಿ ಹೊಂದೀವಿ. ಅವರು ಅದಕ್ಕೆ ಸಹಕರಿಸ್ಬೇಕು. ನಮಗೆ ಏನು ರಿಕಾರ್ಡ್ಸ್ ಬೇಕು ಕೊಟ್ಟರೆ ಬೇಕಾಗ್ತೈತಿ. ಸರ್ ಇಷ್ಟು ತಡ ಆಯಿತು 64 ಇಂಕ್ವೈರಿಗೆ, ಕಮಿಷ್ ಕಮ್ಮಿ 8 ತಿಂಗಳಾಯಿತು. 8 ತಿಂಗಳು ನಾವು ಆರ್ಡ್ರ್ ಮಾಡಿ ಈಗ 2-3 ತಿಂಗಳು ಆಗ್ತಾವೆ. ಅವ್ರು ಹೇಳ್ತಾರೆ ನಾವು ಇಂಕ್ವೈರಿಗೆ ಆರ್ಡ್ರ್ ಮಾಡೀವಿ. ಅಲ್ಲ, ನಾವು ಆರ್ಡ್ರ್ ಮಾಡಿ 64 ಎನ್ಕ್ವೈರಿ ಆಫೀಸರ್ಗೆ ಈಗ 2-3 ತಿಂಗಳಾಯ್ತು. ನಾವು 2-3 ತಿಂಗಳು 3 ತಿಂಗಳಾಯಿತು. 3 ತಿಂಗಳಲ್ಲಿ ನಾವು ಅದನ್ನು ಫಸ್ಟ್ ಅವರಿಗೆ ರಿಕಾರ್ಡ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ನೋಟಿಸ್ ಕೊಟ್ಟೇವಿ, ಮತ್ತು ಕೆಲವೊಂದು ಮಾಹಿತಿ ಹಾಕಿ ಕೊಡೋಕೆ ನೋಟಿಸ್ ಕೊಟ್ಟೇವಿ. ಅದನ್ನು ರೆಡಿ ಮಾಡೋಕೆ ಅವ್ರು 1.5 ತಿಂಗಳು ತೊಗೊಂಡ್ರು. ಏನು ಎಲ್ಲ ಹುಡುಕಿ 15-16ರಿಂದ ಇಲ್ಲಿ ತನಕ ಅದನ್ನು ಎಲ್ಲ ಹುಡುಕಿ ಲೆಕ್ಕಪತ್ರ ನೋಡಿ ಹಾಕ್ಬೇಕು ಮಾಹಿತಿ. ಅದು ನಿಮ್ಮ ಪ್ರಕಾರ ಅವ್ರಲಿಂದ ಡಿಲೇ ಆಗ್ಲಾಕ? ಅವ್ರಲಿಂದ ಈಗ ಡಿಲೇ ಆಗ್ತಾ ಇರೋದು. ಈಗ ಎಲ್ಲ ಮಾಹಿತಿ ರೆಡಿ ಆಗೈತಿ. ಏನು ರೀ ನಮ್ಮ ಯಶಸ್ವಿನಿ ಒಂದು ಇದ್ರ ಬಂದ ಸಂಬಂಧ ಅದರಲ್ಲಿ ನಮ್ಮ ಸ್ಟಾಫು ಈ ಒಂದು 10-15 ದಿವಸ ಇನ್ವಾಲ್ವ್ ಆಗೋ ಸಂಬಂಧ ಸ್ವಲ್ಪ ಹೆಲ್ಡಪ್ ಆಗೈತಿ. ಈಗ ನೆಕ್ಸ್ಟ್ ಈಗ ನಾವು ಮಂಡೆಯಿಂದ ಮತ್ತೆ ಅದನ್ನು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಈಗ ಮೇಲ್ನೋಟಕ್ಕೆ ಈಗ 8 ಕೋಟಿ ಕಂಡು ಬಂದೈತಿ. ಅದರ ಪ್ರಕಾರ
ಮೇಲ್ನೋಟಕ್ಕೆ ಒಂದು ಇಂಟ್ರಿಯಮ್ ರಿಪೋರ್ಟ್ ತೊಗೊಂಡು ಅದ್ರ ಪ್ರಕಾರ ಯಾರು ಅಪರಾಧಿ ಆದರೂ ಅವರ ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋಕೆ ಒಂದು ಆದೇಶ ಮಾಡ್ತೀವಿ. ಆದೇಶ ಮಾಡಿ ಎನ್ಕ್ವೈರಿ ಆ ರಿಪೋರ್ಟ್ ಬಂದ ತಕ್ಷಣ ಮತ್ತು ನಾವು 69 ಕೆಳಗೆ ಒಂದು ಕೇಸ್ ತೊಗೊಂಡು ಅವಾರ್ಡ್ ಮಾಡಿಕೊಟ್ಟೇವಂದ್ರೆ ಅವಾಗ ವಸೂಲಿ ಕ್ರಮ ಚಲೋ ಆಗ್ತದೆ. ಸರ್ ಇದು ಪ್ರೊಸೆಸ್ ಏನದೋ ಎಷ್ಟು ತಿಂಗಳಾಗ ಮುಗಿಬೋದು ಸರ್? ಇದು ಇನ್ನೂ ಕನಿಷ್ಠ ನಾವು ಬೇಗ ಮಾಡ್ಯಾವಂದ್ರೆ 2 ತಿಂಗಳು ಎನ್ಕ್ವೈರಿ ಹೋಗ್ತದೆ. ರಿಪೋರ್ಟ್ ನಮ್ಮ ಕೈ ಬರ್ಬೇಕು. ಅವ್ರು ಕೋಆಪ್ರೇಷನ್ ಮಾಡಬೇಕು. ಅವ್ರು ಕೋಆಪ್ರೇಷನ್ ಮಾಡಬೇಕು. ಅವ್ರು ಕೋಆಪ್ರೇಷನ್ ಮಾಡಿದರೆ ಲಘು ಆಗ್ತದೆ. ಮಾಡ್ತಾರೆ, ಈಗ ಮಾಡ್ತಾ ಇದ್ದಾರೆ, ಆಗುತ್ತೆ. ಇದು ಅಲ್ಲದೆ ಈ ಉಳಿದ ಸಾಲಗಾರರ ಮೇಲೆ ಕೇಸ್ ಹಾಕಕ್ಕೂ ಇದನ್ನು ಮಾಡೀವಿ. ಈಗ ಒಂದು 50 ಕೇಸ್ ಇಲ್ಲಿ ಅವಾರ್ಡ್ ಮಾಡೀವಿ. ಈ ವಾರದಾಗ ಅವಾರ್ಡ್ ಇಶ್ಯೂ ಮಾಡ್ತೀವಿ. ಅವನು ಯಾವ್ದು ಯೂಸ್ವಲ್ ಅವರು ವಸೂಲಿಗೆ ಆಸ್ತಿ ಜಪ್ತಿಗೆ ಅದಕ್ಕೆ ಚಾಲೂ ಮಾಡಿದೆವು ಅಂದ್ರೆ ದುಡ್ಡು ವಸೂಲಿ ಆಗ್ತೈತೆ, ಡಿಪಾಸಿಟ್ರಿಗೆ ಕೊಟ್ಕೋತಾ ಬರ್ತೀವಿ. ಡಿಪಾಸಿಟ್ರ್ ಆತಂಕ ಪಡುವ ಅವಶ್ಯಕತೆ ಏನಿಲ್ಲ. ಸರ್ ನೀವು ಹೇಳಿದ ಪ್ರಕಾರ ಇದು 2010-11ರಿಂದ ಇದು ನಡೆದವ ಪ್ರಕಾರ ಇದು ವರ್ಷ ಎಡಿಟ್ ರಿಪೋರ್ಟ್ ಬರ್ತಾವ ಸರ್, ಅದಕ್ಕೆ ಏನು ಹೇಳ್ತೀರಿ? ಎಡಿಟ್ ರಿಪೋರ್ಟ್ನಲ್ಲಿ ಏನು ಕಂಡು ಬಂದಿಲ್ಲ ಅಂತ ಬರ್ದಾರ ಅವರು. ಕಂಡು ಬಂದಿಲ್ಲ ಅಂತ ಬರ್ದಾರ ಅಂದ್ರೆ ಅವರು ಸರಿಯಾಗಿ ಅಕೌಂಟ್ ಕ್ರಾಸ್ ಚೆಕ್ ಮಾಡಿಲ್ಲ. ನನಗೆ ತಿಳಿದು ಬಂದ ಮೇಲ್ನೋಟಕ್ಕೆ ತಿಳಿದು ಬಂದ ಇದರ ಪ್ರಕಾರ ಲೆಜ್ಜರು ಕ್ಯಾಶ್ ಬುಕ್ಕು, ಲೆಜ್ಜರು ಹೂಚರು ಕ್ರಾಸ್ ಟಿಕ್ ಹೊಡೆದು ಯಾದಿ ಟ್ಯಾಲಿ ಮಾಡಿದ್ರೆ ಆಗಿಂದಾಗ ಇದು ಎಲ್ಲ ಗೊತ್ತಾಗ್ತಿತ್ತು. ಅದು ಮಾಡ್ದಾನ ಹಾಗೆ ಮೊಗ ಎಡಿಟ್ ಮಾಡಿದ ಸಂಬಂಧ ಅದು ಮುಚ್ಚಿ ಹಾಕಿ ಎಡಿಟ್ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮತ್ತು ಇದು ಎಡಿಟ್ ರಿಪೋರ್ಟ್ ಅವ್ರು ಹೇಳ್ತಾರೆ ನಮ್ಮ ಕಡೆ ಗೌರ್ಮೆಂಟ್ ಎಡಿಟ್ ರಿಪೋರ್ಟ್ ಅದ ವರ್ಷದ್ದು ಅಂತ. ಗೌರ್ಮೆಂಟ್ ಇಲ್ಲ, ಈ ಗೌರ್ಮೆಂಟ್ ಇಲ್ಲ, CA ದವ್ರು ಮಾಡಕತ್ತಾರೆ. CA ಅವ್ರದ್ದು ಏನು ಜವಾಬ್ದಾರಿ ಇರ್ತದೆ, ಅವ್ರ ಜವಾಬ್ದಾರಿ ಇರ್ತದೆ. ಅವರು ಇಲ್ದ್ರಾಗ ಅವರು ಶಾಮೀಲ್ ಅಂತ ಕಂಡು ಬಂದ್ಲ. ಹೌದು, ಶಾಮೀಲ್ ಅದ, ಅವ್ರು ಮಾಡಿಕೊಟ್ಟಾರೋದಿಲ್ರಿ. ಅದನ್ನ ಕಮಿಟಿ ಒಪ್ಕೋಬೇಕು. ಅದನ್ನು ಎಡಿಟ್ ರಿಪೋರ್ಟ್ ಕಮಿಟಿ ಒಪ್ಕೊಂಡಾರ ಅಂತಂದ್ರೆ ಆ ವ್ಯವಹಾರಕ್ಕೆ ಅವ್ರು ಒಪ್ಕೊಂಡಾರ ಅಂತ ಅರ್ಥ ಆಗ್ತದೆ. ಕಮಿಟಿ ಅವ್ರು ನೋಡ್ಬೇಕಲ್ಲ, ನೋಡಿ ಅದು ಸರಿ ಐತೆಲ್ಲ ನೋಡಿಕೊಂಡು ಅದನ್ನು ಮತ್ತು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅವ್ರಿಗೆ ಬರಿಬೇಕು. ಇದು ಎಡಿಟ್ ಸರಿ ಇಲ್ಲ, ಇನ್ನೊಮ್ಮೆ ಎಡಿಟ್ ಮಾಡಿರಿ ಅಂತೇಳಿ ಬರಿಬೇಕಾಗಿತ್ತು. ಈಗ ಕಾನೂನು ಪ್ರಕಾರ ಸರ್, ಈಗ ಯಾರು CA ಅದಾರ ಅವರು ಇದ್ರಾಗ ಬರ್ತಾವ? ಇದ್ರಾಗ ಬರ್ತಾರೆ. ಅವ್ರ ಮೇಲೇನು ಕ್ರಿಮಿನಲ್ ಆಗ್ತಾವ? ಆಗ್ತೈತೆ, ತಪ್ಪು ಮಾಡಿದ್ರೆ ಹಾಗೆ ಆಗುತ್ತೆ. ಈಗ ಗ್ರಾಹಕರು ಸರ್, ಬಡವರು ಗ್ರಾಹಕರು ಅವರು ಭಾಳ ಆತಂಕದಾಗಿದ್ದಾರೆ, ಅವ್ರಿಗೆ ಏನು ಹೇಳ್ತೀರಿ ಸರ್? ಈಗ ಆತಂಕ ಪಡೋ ಅವಶ್ಯಕತೆ ಇಲ್ಲ, ದುಡ್ಡು ಬರ್ತೈತಿ, ಸ್ವಲ್ಪ ವಿಳಂಬ ಆಗುತ್ತೆ. ಯಾಕಂದ್ರೆ ಕಾನೂನು ಕ್ರಮ ಜರುಗಿಸ್ಬೇಕಾದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಒಮ್ಮೆಗೆ ಹೋಗಿ ನಾವು ಹರಾಜು ಮಾಡೋಕ್ಕಾಗಲ್ಲ. ಇದು 64 ಎನ್ಕ್ವೈರಿ ಆಯ್ತಂದ್ರೆ ನಾವು ಅವರಿಗೆ ರಿಪೋರ್ಟ್ ಕಳಿಸ್ತೀವಿ. ಅವರಿಂದ ಮತ್ತೆ ನಾವು ಅದಕ್ಕೆ ರೆಕ್ಟಿಫೈ ಕೊಡ್ರಿ ಅಂತೀವಿ. ಯಾವ ರೆಕ್ಟಿಫೈ ಮಾಡೋಕ್ಕಾಗಲ್ವೋ ಅವ್ರಿಗೆ ಅವಕ್ಕೆ ನಾವು 68 ಅಂತ ಆದೇಶ ಹಾಕ್ತೀವಿ. ನಮ್ಮ ಸೆಕ್ಷನ್ 68 ಈ ಅಂಶಕ್ಕೆ ಈ ರೀತಿ ಆ್ಯಕ್ಷನ್ ಮಾಡಿರಿ ಅಂತೇಳಿ ಆ ರೀತಿ ಆ್ಯಕ್ಷನ್ ಮಾಡಿ ನಮ್ಮಲ್ಲಿ ಕೇಸ್ ಹಾಕ್ತಾರೆ. 69 ಕೇಸ್ ಹಾಕ್ತಾರೆ. ಅಧಿಭಾರ ಪ್ರಕರಣ ಕೇಸ್ ಹಾಕಿದಾಗ ನಾವು ಅದನ್ನು ಕೋರ್ಟ್ ಟೈಪ್ ನಡೆಸ್ತೀವಿ. ಕೋರ್ಟ್ ಟೈಪ್ ನಡೆಸಿ ಒಂದು ಆದೇಶ ಮಾಡ್ತೀವಿ. ಜಿಲ್ಲಾ ಸಿವಿಲ್ ನ್ಯಾಯಾಲಯಕ್ಕೆ ಏನು ಅಧಿಕಾರ ಇರ್ತಿತ್ತು ಅಷ್ಟು ಅಧಿಕಾರ ಅವಾರ್ಡಿಗಿರ್ತೈತಿ. ಅದ್ರ ಮ್ಯಾಗ ಅವರ ಆಸ್ತಿ ಸ್ಥಿರ ಆಸ್ತಿ ಜಪ್ತಿ ಮಾರಾಟ ಮಾಡುವ ಮೂಲಕ ವಸೂಲಿ ಮಾಡಿ ಡಿಪಾಸಿಟ್ರಿ ದುಡ್ಡು ಬರೋದಂತ ಗ್ಯಾರಂಟಿ. 2-3 ತಿಂಗಳ ಒಳಗೆ ಈ ಪ್ರೊಸೆಸ್ ಮುಗಿಬೋದು ಅಂತ. 2-3 ತಿಂಗಳದಾಗ ಈ 64 ಪ್ರೊಸೆಸ್ ಮುಗಿತೈತಿ. ಮುಗಿದಿಂದ ಅದು ಮತ್ತು ಅವಾರ್ಡ್ ಆಗ್ಬೇಕಾದ್ರೆ ಅವಾರ್ಡ್ ಆಗಕ್ಕೆ ಒಂದು 3 ತಿಂಗಳು ಹಿಡಿತೈತಿ. ಏನು ಮತ್ತು ಎಲ್ಲರಿಗೂ ನಾವು ಅವಕಾಶ ಕೊಡ್ಬೇಕಾಗತ್ತೆ. ಪಾರ್ಟಿಗೆ ಅವ್ರಿಗೆ ಅವಕಾಶ ಕೊಡಬೇಕು, ಇವ್ರಿಗೆ ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟು ಅದರಲ್ಲಿ ಕೇಸ್ ಫೈನಲ್ ಮಾಡಬೇಕು. ಅಲ್ಲಿವರೆಗೆ ಗ್ರಾಹಕರು ಸಮಾಧಾನ ಇರಬೇಕು. ಅವ್ರ ದುಡ್ಡಿಗೆ ಏನು ಕೊರತೆ ಆಗೋದಲ್ಲ. ಈಗ ಆದಾಗ್ಯೂ ಈಗ ಹೋಗಿ ಬರ್ತಕ್ಕ ಸಾಲಗಾರರ ಮ್ಯಾಗ ಲೀಗಲ್ ಆ್ಯಕ್ಷನ್ ಮಾಡಿ ಕೇಸ್ ಹಾಕಿ ಈಗ ಅದನ್ನು ವಸೂಲಿ ಮಾಡ್ತಾ ಇದ್ದೀವಿ. ಅದು ವಸೂಲಿ ಹೋದಂಗೆ ಆ ಪರ್ಸೆಂಟೇಜ್ ಮೇಲೆ ಅವ್ರಿಗೆ ಕೊಡೋಕೆ ಒಂದು ಡೈರೆಕ್ಷನ್ ಮಾಡಿ. ಈಗ ನಿಂದು 10,000 ಇತ್ತಂದ್ರೆ ಒಂದು 5% ಅಪ್ಪ ಅಂದ್ರೆ ನಿನಗೆ 5,500 ಬರ್ತೈತಿ. ನಿಂದು 20,000 ಇದ್ದ ನಿನಗೆ 1,000 ಬರ್ತೈತಿ. ಈ ರೀತಿ ಅಂತ ವ್ಯವಸ್ಥೆ ಮಾಡಂತ ಹೇಳೀನಿ ಅವ್ರಿಗೆ. ಅಂದರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ. थैंक यू। AR अधिकारी SG कुंभार के मुताबिक बैंक में घोटाला हुआ है, इसका इन्हें पता चला है। ब्रांच नंबर 2 के मैनेजर सईद इंडी के
स्प्रेड में 8 करोड़ का घोटाला हुआ है, बैंक शेड्यूल बैलेंस शीट के मुताबिक पता चला है, कहा है। अभी इंक्वायरी 64 के तहत जारी है। इंक्वायरी कंप्लीट होने के बाद पता चलेगा कि कुल बैंक में कितना घोटाला हुआ है। उसके बाद 69 इंक्वायरी के तहत कमेटी को नोटिस दिया जाएगा, फिर ऑर्डर करके उनकी प्रॉपर्टी जब्त करके नीलाम करके ग्राहकों को पैसे लौटाए जाएंगे और 69 के तहत उन पर कानूनी कार्रवाई की जाएगी, कहा अधिकारी एसजी कुंभार ने। और जब हमारे रिपोर्टर खुर्शीद आलम ने असिस्टेंट रजिस्ट्रार कोऑपरेटिव सोसाइटी से पूछा 64 इंक्वायरी लेट होने की क्या है वजह, तो एआर ने बताया कि बैंक कमेटी के जानिब से रिकॉर्ड ना देने से भी लेट हो रही है। अब सोचने वाली बात यह है, जब इंक्वायरी अधिकारी रिकॉर्ड मांग रहे हैं तो कमेटी क्यों रिकॉर्ड देने में देरी कर रही है, ये सवाल कमेटी पर उठता है। मगर कमेटी के डायरेक्टर्स हमारे सवालों से बच रहे हैं। और सबसे अहम बात तो यह है कि हर साल बैंक का ऑडिट रिपोर्ट बनाया जाता है, उस ऑडिट रिपोर्ट में सब ठीक है बताया गया है और बैंक कमेटी भी उस ऑडिट रिपोर्ट को मानते आई है। बैंक के प्रोजेक्ट ऑडिटर हैं वीए पतंगे, जिन्होंने बैंक की ऑडिट रिपोर्ट हर साल बनाकर दी है। ऑडिट रिपोर्ट के सवाल पर एआर ने कहा कि ये जिसने ऑडिट किया है वो गलत तरीके से बनाया गया है और पूरी जांच के बाद अगर पता चलता है कि ऑडिटर भी दोषी पाए गए तो उन पर भी कानूनी कार्रवाई हो सकती है, कहा। एआर के मुताबिक ये पता चलता है कि बैंक में घोटाला हुआ है और ऑडिट रिपोर्ट भी गलत बनाई जा रही थी। इस पर हमारे रिपोर्टर खुर्शीद आलम बैंक ऑडिटर विशाल पतंगे से हकीकत जानने के लिए इनके ऑफिस पहुंचे तो उन्होंने कैमरे के सामने बात करने से मना करके कैमरे को बंद करने की बात कहते हुए हमारे सवालों का जवाब देते हुए कहा कि मुझे जो रिपोर्ट बैंक सेक्रेटरी की तरफ से दी जाती है मैं उसी के आधार पर रिपोर्ट बनाकर देता था। मुझे क्या पता कि वो रिपोर्ट ओरिजिनल थी या फेक, उनका कहना है। उनके बातों से ऐसा लगता है कि कहीं ना कहीं वो भी इस घोटाले पर पर्दा डालने की कोशिश कर रहे थे, मगर इस घोटाले में किसकी कितनी हिस्सेदारी है इसका पता तो लग ही जाएगा। तब इन सभी पर कानूनी कार्रवाई होगी और बैंक ग्राहकों को डरने की कोई ज़रूरत नहीं। आपका पैसा आपको ज़रूर मिलेगा, मगर कुछ रोज़ आपको इंतज़ार भी करना पड़ेगा। एआर के मुताबिक जो बैंक से कर्ज लिए हैं ऐसे 52 लोगों पर केस डाले गए हैं, उनकी प्रॉपर्टी को जब्त करके कार्रवाई भी की जाएगी, कहा है। अब हम भी बैंक के ग्राहकों से यही कहेंगे, जो आपने बैंक से कर्ज लिया है उसे जल्द से जल्द भर दीजिए और कानूनी कार्रवाई से बचिए। और रहा जिसने भी बैंक में घोटाला किया है उन पर कार्रवाई शुरू हो चुकी है और जल्द ही उन पर कानूनी कार्रवाई भी होगी। और बैंक के जो ग्राहक हैं वो घबराइए मत, आपका पैसा कहीं नहीं जाएगा। कर्जदारों की रिकवरी भी शुरू हो चुकी है और हम आपके लिए आवाज़ उठाते रहेंगे। तो देखते रहिए आपका अपना बी न्यूज़ नेशन।